ಇವತ್ತೊಂದು ಪವರ್ಫುಲ್ ಒಂದು ಸ್ಟೋರಿ ಚಿಕ್ಕದಾಗಿ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ರಾಜ ಡೈಲಿ ಅನ್ನದಾನ ಮಾಡ್ಕೊಂಡು ಬರ್ತಾ ಇರ್ತಾನೆ. ಎವ್ರಿ ಡೇ ಅವನದು ಅನ್ನದಾನ ಮಾಡೋದು, ಅದು ಟೇಸ್ಟಿಯಾಗಿ ಫುಲ್ಲು ತಿಂತಾಯಿದ್ರೆ ಇನ್ನೂ ತಿಂತಾ ಇರಬೇಕು, ಅಷ್ಟು ಟೇಸ್ಟಿಯಾಗಿ ಅಷ್ಟು ಇದುವಾಗಿ ಚೆನ್ನಾಗಿ ಎಲ್ರಿಗೂ ಅವ್ರು ತಿನ್ನೋದೇನಿದೆಯೋ ಅದನ್ನೇ ಎಲ್ರಿಗೂ ಅನ್ನದಾನ ಮಾಡಿಕೊಂಡು ಅಷ್ಟು ಇದಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಆ ಥರ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಇವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದನ್ನು ಅನ್ನದಾನ ಮಾಡೋವಂಥ ಜಾಗಕ್ಕೆ ಸಾಗಿಸ್ಕೊಂಡು ಬರ್ಬೇಕಾದ್ರೆ ಸೊ ಮೇಲ್ಗಡೆ ಈ ಹದ್ದು ಏನು ಮಾಡ್ತಾ ಇರ್ತದೆ, ಒಂದು ಹಾವನ್ನು ಹಿಡ್ಕೊಂಡು ಮೇಲ್ಗಡೆ ಹೋಗ್ತಾ ಇರ್ತದೆ. ಸೊ ಆವಾಗ ಈ ಹಾವು ಇದೆಯಲ್ಲ, ಹಾವು ಬಾಯಿಂದ ಒಂದು ವಿಷ ಬಂದ್ಬಿಟ್ಟು ಏನಾಗುತ್ತೆ, ಪಾಯಸದಲ್ಲಿ ಬಿದ್ದೋಗ್ಬಿಟ್ಟು ಪಾಯಸ ಫುಲ್ಲು ವಿಷ ಆಗ್ಬಿಡುತ್ತೆ. ಅದು ವಿಷ ಆಗಿ ಎತ್ಕೊಂಡೋಗಿ ಎಲ್ರಿಗೂ ಅನ್ನದಾನ ಮಾಡ್ಬೇಕಾದ್ರೆ ಎಲ್ಲರೂ ತಿಂದುಬಿಟ್ಟು ಒಂದು 100 ಜನ ಸತ್ತೋಗ್ಬಿಡ್ತಾರೆ. ಸತ್ತೋದ ಮೇಲೆ ಇದನ್ನು ಏನು ಮಾಡ್ತಾರೆ, ಮೇಲ್ಗಡೆ ಲೋಕದಲ್ಲಿ ಯಮಧರ್ಮ ಹತ್ರ ಚಿತ್ರಗುಪ್ತ ಕೇಳ್ತಾನೆ, ಈಗ ಇದನ್ನು ಯಾರ ಮೇಲೆ ಈ ಪಾಪದ ಲೆಕ್ಕ ಬರೆಯೋಣ, ರಾಜನ ಮೇಲೆ ಬರೆಯೋಣ, ಹಾವು ಮೇಲೆ ಬರೆಯೋಣ, ಇಲ್ಲ ಅಂದರೆ ಹದ್ದು ಹೋಯ್ತೈತಲ್ಲ ಅದ್ರ ಮೇಲೆ ಬರೆಯೋಣ ಅಂತ. ಆವಾಗ ಯಮಧರ್ಮ ಹೇಳ್ತಾನೆ, ಇದು ರಾಜನಿಗೆ ಈ ವಿಷಯನೇ ಗೊತ್ತಿಲ್ಲ, ಈ ಥರ ಆಗಿರೋದು, ಅವನು ಯಾವಾಗಲೂ ಅನ್ನದಾನ ಮಾಡ್ಕೊಂಬಿಡೋದು, ಅವನ ಮೇಲೆ ಬರೆಯೋಕ್ಕಾಗಲ್ಲ. ಮತ್ತು ಈ ಹದ್ದು ಅದ್ರ ಹೊಟ್ಟೆ ಹಸುಗೋಸ್ಕರ ಅದು ಇಟ್ಕೊಂಡು ಅದರದ್ದು ಜೀವನ ಅದು ಮಾಡೋಕ್ಕೋಸ್ಕರ ಅದು ಇಟ್ಕೊಂಡೋಗಿದೆ, ಅದ್ರ ಮೇಲೂ ಬರೆಯೋಕ್ಕಾಗಲ್ಲ. ಸೊ ಹಾವು ಬಂದ್ಬಿಟ್ಟು ಅದು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಕಚ್ಚೋಕ್ಕೋಗಿ ವಿಷ ಬಂದು ಇದರಲ್ಲಿ ಬಿದ್ದಿದೆ, ಹಾವು ಮೇಲೂ ಬರೆಯೋಕ್ಕಾಗಲ್ಲ. ಬಟ್ ಇದನ್ನೇನು ಮಾಡೋಣ ಅಂತ ಕೇಳಿದಾಗ, ಇದನ್ನು ಸ್ವಲ್ಪ ಹಂಗೆ ಸೈಡ್ಗೆ ಇಟ್ಟಿರು, ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿರ್ತಾರೆ. ಸೊ ಅದೇ ಥರ ರಾಜ ಬಂದ್ಬಿಟ್ಟು ಏನು ಮಾಡ್ತಾನೆ, ತುಂಬ ಫೀಲ್ ಆಗಿಬಿಟ್ಟು ಈ ಥರ ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡಿಬಿಟ್ಟು, ಬಟ್ ಹಂಗೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಅವನೇನು ರೆಗ್ಯುಲರಾಗಿ ಅನ್ನದಾನ ಮಾಡ್ತಾ ಇರ್ತಾನೋ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಹಾಗೆ ಮಾಡ್ತಾ ಇರಬೇಕಾದ್ರೆ ಈ ಊರು ಎಂಟ್ರೆನ್ಸಲ್ಲಿ ಒಂದಿಬ್ಬರು ಕೂತಿರ್ತಾರೆ, ಬೇರೆ ಊರಿಂದ ಒಂದು ಸುಮಾರು ಜನ ಬಂದಿರ್ತಾರೆ. ಇಲ್ಲಿ ರಾಜ ಎಲ್ಲಿ ಅನ್ನದಾನ ಮಾಡ್ತಾನೋ ಅಲ್ಲಿ ದಾರಿ ಯಾವ ಕಡೆ ಹೋಗ್ಬೇಕು ಅಂತ ಕೇಳೋಕೆ ಅವರಿಬ್ಬರನ್ನ ಕೇಳ್ತಾರೆ. ಅವ್ರನ್ನ ಕೇಳಿದ ತಕ್ಷಣ ಅವರು ಪಿಕಿ ಅಂತ ನಕ್ಕೊಂಬಿಟ್ಟು, ಯಾಕೆ ನಿನಗೆ ಸಾಯೋದಂದರೆ ತುಂಬ ಇಷ್ಟನಾ ಅಂತ ಕೇಳ್ತಾನೆ. ಅವರು, ಯಾಕೆ ಈ ಥರ ಏನು ಕೇಳ್ತಾ ಇದ್ದೀರಾ, ಅಲ್ಲೋಗಿ ಯಾರು ಊಟ ತಿಂತಾರೋ ಅವರೆಲ್ಲ ಸತ್ತೋಗ್ಬಿಡ್ತಾರಪ್ಪ, ಆ ರಾಜ ಬಂದ್ಬಿಟ್ಟು ಸಾಯಿಸೋಕ್ಕೋಸ್ಕರನೇ ಎಲ್ರಿಗೂ ಕರೆದು ಊಟ ಹಾಕ್ತಾ ಇರೋದು, ನೀವು ಸಾಯಂಗಿದ್ರೆ ಹೋಗಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ರಿಗೆಲ್ಲ ಮೈಂಡೆಲ್ಲ ಡೈವರ್ಟ್ ಮಾಡ್ತಾನೆ. ಸೊ ಅವ್ರು ಏನು ಮಾಡ್ತಾರೆ, ಅಯ್ಯೋ ನಾವು ಸಾಯೋಕ್ಕೋಸ್ಕರ ನಾವೇನಕ್ಕಪ್ಪ ಹೋಗ್ಬೇಕು ಅಂದ್ಬಿಟ್ಟು ಅವರೆಲ್ಲ ವಾಪಸ್ಸು ರಿಟರ್ನ್ ಹೊಂಟೋಯ್ತಾರೆ. ಸೊ ಆವಾಗ ಯಮಧರ್ಮ ಏನು ಮಾಡ್ತಾನೆ, ನೋಡು ಆ ಪಾಪದ ಲೆಕ್ಕ ಯಾರ ಮೇಲೆ ಬರೀಬೇಕು ಅಂತ ನೀನು ಕೇಳ್ತಿದ್ದಲ್ಲ, ಇವರಿಬ್ಬರ ಮೇಲೆ ಬರೀ. ನೋಡು, ಇವರು ಯಾರಿಗೂ ಒಳ್ಳೆಯದು ಮಾಡಲ್ಲ, ಒಳ್ಳೆಯವ್ರು ಮಾಡೋವ್ರಿಗೂ ಬಿಡಲ್ಲ, ಏನು ಪ್ರಾಬ್ಲಮ್ ಆಗಿತ್ತು ಅಂತಲೂ ತಿಳ್ಕೊಳ್ಳಲ್ಲ, ಇವ್ರಿಗೆ ಇಷ್ಟ ಬಂದಾಗ ಇವ್ರು ಮಾತಾಡಿ ಎಲ್ಲ ಡೈವರ್ಟ್ ಮಾಡಿ ಹಾಳು ಮಾಡೋದೇ ಇವ್ರ ಕೆಲಸ. ಆ ಪಾಪದ ಲೆಕ್ಕ ಬರೆಯೋಂಗಿದ್ರೆ ಇವನ ಮೇಲೆ ಬರೀ ಅಂದ್ಬಿಟ್ಟು ಶಿಕ್ಷೆ ಕೊಡ್ತಾನೆ. ಈ ಥರ ನಾವು ಸುಮಾರು ತಪ್ಪುಗಳು ಮಾಡಿರ್ತೀವಿ. ಬೇರೆಯವ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡೋಕ್ಕಿಂತ ಅವ್ನು ಮಾಡಿದ ತಪ್ಪು ಸರಿನಾ ಇಲ್ಲ ಕರೆಕ್ಟಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಇಲ್ಲ ಅವನು ತಪ್ಪು ಮಾಡಿಬಿಟ್ಟ ಅಂದ್ಬಿಟ್ಟು ಮೂರನೇವನು ಹೇಳ್ದ ಅಂದ್ಬಿಟ್ಟು ನಾವು ಕೇಳ್ಕೊಂಡು ಹೋಗೋದಲ್ಲ, ಅದನ್ನು ಕರೆಕ್ಟಾಗಿ ನಾವೇ ವೆರಿಫೈ ಮಾಡಿ ಅವ್ನು ಮಾಡಿರೋ ತಪ್ಪ ಸರಿನಾ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇಷ್ಟೊಂದು ತಪ್ಪುಗಳು ನಡೆಯೋಕ್ಕೆ ಸಾಧ್ಯ ಆಗೋಲ್ಲ. ಕೇರ್ಫುಲ್ ಆಗಿರಿ. ಥ್ಯಾಂಕ್ ಯು.